ಮನುಷ್ಯನ ಹಾಗೆ ಇದೆ ಆಕೃತಿ, ಬುದ್ಧಿಯಲ್ಲಿ ತುಂಬಿದೆ ವಿಕೃತಿ. ಜೈನರಿಗೆ ಇಹುದೊಂದು ಸಂಸ್ಕೃತಿ, ಮರೆತರೆ ಮುನಿಯುವುದು ಪ್ರಕೃತಿ. ವರ್ತಮಾನದ ವಿಜ್ಞಾನ ಯುಗದ ಅನುಸಾರ ಮನುಷ್ಯ ಅಂದರೆ ಇನ್ನಿತರ ಜೀವಗಳಿಗಿಂತ ಅತಿ ಬುದ್ಧಿಶಾಲಿ. ಮನುಷ್ಯನನ್ನು ಅವನ ಆಕೃತಿಯಿಂದ ರೂಪದಿಂದ ಕಂಡು ಹಿಡಿಯಲಾಗುತ್ತದೆ. ಬುದ್ಧಿಯ ಮಂದ ಕಷಾಯದ ಅನುಸಾರ ವರ್ತಿಸಿದರೆ ಅವನು ಸ್ವರ್ಗ ಮೋಕ್ಷಕ್ಕೂ ಹೋಗಬಹುದು. ತೀವ್ರ ಕಷಾಯದ ಅನುಸಾರವಾಗಿ ವರ್ತಿಸಿದರೆ ಅವನು ನರಕ ನಿಗೋದಕ್ಕೂ ಹೋಗಬಹುದು. ಜಿನೇಂದ್ರ ದೇವರ ಶ್ರದ್ಧಾನಿಗಳನ್ನು ಜೈನರು ಎನ್ನುತ್ತಾರೆ. ಜೈನರಿಗೆ ಜಿನದೇವರ ಉಪದೇಶಿತ ಒಂದು ವಿಶಿಷ್ಟ ಸಂಸ್ಕೃತಿ ಇದೆ. ಮದ್ಯ, ಮಧು, ಮಾಂಸ, ರಾತ್ರಿ ಭೋಜನ ತ್ಯಾಗ, ನೀರು ಸೋಸಿ ಜೀವಗಳನ್ನು ಅದೇ ಸ್ಥಾವರಕ್ಕೆ ಬಿಟ್ಟು ಬರುವುದು, ಪ್ರತಿದಿನ ಜಿನದೇವರ ಮೂರ್ತಿಯ ದರ್ಶನ, ಅಭಿಷೇಕ, ಅಷ್ಟದ್ರವ್ಯಾರ್ಚನೆ ಆದಿ ಮೂಲ ಮುಖ್ಯ 6 ಕರ್ತವ್ಯಗಳನ್ನು ಹೇಳಿದ್ದಾರೆ. ಇವುಗಳನ್ನು ನಿರ್ಲಕ್ಷಿಸಿ ಮರೆತರೆ ಮುನಿಯುವುದು ಅಂದರೆ ಕೋಪಿಸಿಕೊಳ್ಳುತ್ತದೆ ಪ್ರಕೃತಿ. ಅದರಿಂದ ಆಗಬಾರದ ಮತ್ತು ಕಲ್ಪನೆಗೆ ನಿಲುಕದ ಅನಾಹುತಗಳು ಆಗಲು ಆರಂಭಿಸುತ್ತವೆ.